ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 7 ಪ್ರಾಫಿಟ್ ಆ್ಯಂಡ್ ಲಾಸ್ ಕನ್ನಡದಲ್ಲಿ ಲಾಭ ಮತ್ತು ನಷ್ಟ ಈ ಚಾಪ್ಟರ್ ಮೇಲೆ ಒಂದು 10 ಓಲ್ಡ್ ಕ್ವಶನ್ ಪೇಪರ್ ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ನೋಡಿ. ಎ ಮ್ಯಾನ್ ಬೈಸ್ 1 dozen ಆಫ್ ಎಗ್ ಫಾರ್ 20 rupees ಆ್ಯಂಡ್ ಸೆಲ್ಸ್ ಈಚ್ ಫಾರ್ 2 rupees. ವಾಟ್ ಈಸ್ ದ ಗೇನ್ ಪರ್ಸೆಂಟೇಜ್? ಅಂದರೆ ಒಬ್ಬ ಮನುಷ್ಯ 1 dozen ಎಗ್ ಪರ್ಚೇಸ್ ಮಾಡ್ತಾರಂತೆ, ಆಯಿತಾ? 1 dozen, ಕ್ವಶನ್ ಅರ್ಥ ಮಾಡ್ಕೊಳ್ಳಿ. 1 dozen ಮೊಟ್ಟೆನ 20 ರೂಪಾಯಿಗೆ ಪರ್ಚೇಸ್ ಮಾಡ್ತಾರಂತೆ. 1 dozen ಮೊಟ್ಟೆನ 20 ರೂಪಾಯಿಗೆ ಪರ್ಚೇಸ್ ಮಾಡ್ತಾರಂತೆ. ಮತ್ತು ಸೆಲ್ಸ್ ಈಚ್ ಎಗ್ ಫಾರ್ 2 rupees, ಆಯಿತಾ? ಒಂದು ಮೊಟ್ಟೆನ 2 rupeesಗೆ ಸೆಲ್ ಮಾಡ್ತಾರಂತೆ. ಅರ್ಥ ಆಯ್ತಾ? 1 dozen ಮೊಟ್ಟೆನ 20 ರೂಪಾಯಿಗೆ ಪರ್ಚೇಸ್ ಮಾಡ್ತಾರಂತೆ, ಒಂದು ಎಗ್ನ 2 rupeesಗೆ ಸೆಲ್ ಮಾಡ್ತಾರಂತೆ. ಗೇನ್ ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದ್ದಾರೆ, ಆಯಿತಾ? ನೋಡಿ, 1 dozen ಅಂದರೆ ಎಷ್ಟು? 12 ಮೊಟ್ಟೆ, 12 ಮೊಟ್ಟೆ, ಆಯಿತಾ? ಒಂದೊಂದು ಮೊಟ್ಟೆನ 2 ರೂಪಾಯಿಗೆ ಸೆಲ್ ಮಾಡ್ತಾ ಇದ್ದಾರೆ. ಒಂದು ಮೊಟ್ಟೆನ 2 ರೂಪಾಯಿಗೆ ಸೆಲ್ ಮಾಡ್ತಾ ಇದ್ದಾರೆ. 12 ಮೊಟ್ಟೆನ 2 ರೂಪಾಯಿ ಅಂದರೆ ಟೋಟಲ್ ಆಗಿ 24 ರೂಪಾಯಿಗೆ ಸೆಲ್ ಮಾಡಿದ್ದಾರೆ. ಅರ್ಥ ಆಯ್ತಾ? 20 ರೂಪಾಯಿಗೆ ಪರ್ಚೇಸ್ ಮಾಡಿದ್ದಾರೆ ಮೊಟ್ಟೆನ, 20 ರೂಪಾಯಿಗೆ ಪರ್ಚೇಸ್ ಮಾಡಿದರೆ 24 ರೂಪಾಯಿಗೆ ಸೆಲ್ ಮಾಡಿದ್ದಾರೆ. ಲಾಭ ಆಯಿತಾ ನಷ್ಟ ಆಯಿತಾ ನೋಡಿದ್ರೆ ಗೊತ್ತಾಗುತ್ತೆ. 4 ರೂಪಾಯಿ ಲಾಭ ಆಗಿದೆ, 4 ರೂಪಾಯಿ ಲಾಭ ಆಗಿದೆ. ಪ್ರಾಫಿಟ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಪರ್ಸೆಂಟೇಜ್ ಪ್ರಾಫಿಟ್ ಅಥವಾ ಪರ್ಸೆಂಟೇಜ್ ಗೇಯ್ನು, ಆಯಿತಾ? ಕೆಳಗಡೆ ಡಿನಾಮಿನೇಟ್ರಲ್ಲಿ ಏನಿರಬೇಕು? ಒರಿಜಿನಲ್ ವ್ಯಾಲ್ಯೂ ಇರಬೇಕು, ಆಯಿತಾ? ಒರಿಜಿನಲ್ ವ್ಯಾಲ್ಯೂ ಎಷ್ಟು? ನಾವು ಜೇಬಿಂದ ಇನ್ವೆಸ್ಟ್ ಮಾಡಿದ್ದು 20 ರೂಪಾಯಿ, ಕೆಳಗಡೆ 20 ರೂಪಾಯಿ ಒರಿಜಿನಲ್ ವ್ಯಾಲ್ಯೂ ಇರಬೇಕು. ಲಾಭ ಎಷ್ಟು ಬಂತು? 4 ರೂಪಾಯಿ ಲಾಭ ಬಂತು, ಆಯಿತಾ? ಇಂಟು 100, ಆಯಿತಾ? 21 25 5 4 20, 20% ಪ್ರಾಫಿಟ್ ಇದೆ. ಆನ್ಸರ್ ಏನಿದೆ? ಆನ್ಸರ್ ಡಿ, ಆನ್ಸರ್ ಡಿ ಬಂದಿದೆ. ಕ್ವಶನ್ ನಂಬರ್ 2 ನೋಡಿ. ಕ್ವಶನ್ ನಂಬರ್ 2 ಅಲ್ಲಿ ಕಾಸ್ಟ್ ಪ್ರೈಸ್ ಕೊಂಡ ಬೆಲೆ ಕೊಟ್ಟಿದ್ದಾನೆ 480, ಸೆಲ್ಲಿಂಗ್ ಪ್ರೈಸ್ ಮಾರಿದ ಬೆಲೆ 500 ಕೊಟ್ಟಿದ್ದಾನೆ. ಡೈರೆಕ್ಟಾಗಿ ಪ್ರಾಫಿಟ್ ಪರ್ಸೆಂಟೇಜ್ ಅಥವಾ ಶೇಕಡ ಲಾಭ ಕೇಳಿದ್ದಾನೆ, ಆಯಿತಾ? ಶೇಕಡ ಲಾಭ ಕೇಳಿದ್ದಾನೆ. ನೋಡಿ, ಪರ್ಸೆಂಟೇಜ್ ಪ್ರಾಫಿಟ್ ಇದೆ, ಸೆಲ್ಲಿಂಗ್ ಪ್ರೈಸ್ ಇದೆ. ಅದು ಬಂದ ತಕ್ಷಣ ಡೈರೆಕ್ಟಾಗಿ ಈ ಫಾರ್ಮುಲಾ ಯೂಸ್ ಮಾಡಬೇಕು, ಪ್ಲಸ್ P% ಈ ಫಾರ್ಮುಲಾ ಯೂಸ್ ಮಾಡಬೇಕು, ಆಯಿತಾ? ಈಗ ಸಬ್ಸ್ಟಿಟ್ಯೂಟ್ ಮಾಡಿ. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? 500, 100, 100, ಆಯಿತಾ? ಪ್ರಾಫಿಟ್ ಪರ್ಸೆಂಟೇಜು ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಆಯಿತಾ? ಕಾಸ್ಟ್ ಪ್ರೈಸ್ ಎಷ್ಟಿದೆ? 480, ಆಯಿತಾ? ಈಗ ನೋಡಿ, 480 ಡಿವೈಡೆಡ್ ಬೈ 100 ಈಕ್ವಲ್ಸ್ ಸೈನ್ ದಾಟಿ ಈ ಕಡೆ ಬಂದರೆ ಏನಾಗುತ್ತೆ? 100 ಮೇಲ್ಗಡೆ ಹೋಗುತ್ತೆ, 480 ಕೆಳಗಡೆ ಬರುತ್ತೆ, ಆಯಿತಾ? ಈ ಕಡೆ ಏನಾಗುತ್ತೆ? 100 ಪ್ಲಸ್ ಪಿ ಉಳ್ಕೊಳ್ಳುತ್ತೆ. 1 0 ಕ್ಯಾನ್ಸಲ್ ಮಾಡಿ, ಇದೇನಾಗುತ್ತೆ? 5000 ಡಿವೈಡೆಡ್ ಬೈ 48 ಈಸ್ ಈಕ್ವಲ್ ಟು 100 ಪ್ಲಸ್ ಪಿ ಆಗುತ್ತೆ, ಆಯಿತಾ? ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿ ನೋಡಿ. 2 ಇಂದ ಹೋಗುತ್ತೆ, ಸಿಂಪ್ಲಿಫೈ ಮಾಡ್ತಾ ಬಂದರೆ 625/6 ಬರುತ್ತೆ, ಈಸ್ ಈಕ್ವಲ್ ಟು 100 ಪ್ಲಸ್ ಪಿ ಬರುತ್ತೆ. ಇದು ಯಾವ ರೀತಿ ಗೊತ್ತಾ? ನೋಡಿ, ಇಲ್ಲಿ ಮಾಡ್ತೀನಿ. 5000 ಇದೆಯಲ್ಲ ಬೈ 48, 2 ಇಂದ 2500 ಆಗುತ್ತೆ, ಇದು 24 ಆಗುತ್ತೆ. ಇದೇನಾಗುತ್ತೆ? 1250 ಆಗುತ್ತೆ. ಇದೆಷ್ಟಾಗುತ್ತೆ? 12 ಆಗುತ್ತೆ, ಆಯಿತಾ? ಇದೆಷ್ಟಾಗುತ್ತೆ? 625 ಆಗುತ್ತೆ, ಇದು 6 ಆಗುತ್ತೆ. ಈ ರೀತಿ ಈ ಫಾರ್ಮ್ ಬರುತ್ತೆ 625, ಆಯಿತಾ? ಇದಾದಮೇಲೆ ನೋಡಿ, 625/6 ಇದೆಯಲ್ಲ, ಇದನ್ನು ಡಿವೈಡ್ ಮಾಡಿ. ಯಾವ ರೀತಿ ಡಿವೈಡ್ ಮಾಡ್ತೀರಾ ನೋಡಿ. 6 ಇಂದ 625, 6 1 6, 2 ಇಳಿಸ್ಕೊಳ್ತೀವಿ ಅಂದರೆ ಇಲ್ಲೊಂದು 0 ಹಾಕೋಬೇಕು, ಆಯಿತಾ? ಇದು 25, 6 4 24, 1 ಉಳ್ಕೊಳ್ಳುತ್ತೆ, ಆಯಿತಾ? ಇದಕ್ಕೆ ಆನ್ಸರ್ ಏನು ಬರುತ್ತೆ? 625/6 ಅಂದರೆ ನಮಗೆ 104 ಇಂಟು 1 ಡಿನಾಮಿನೇಟ್ರಲ್ಲಿ ಏನಿದೆ 6 ಬರುತ್ತೆ. 625/6 ಆಯಿತಾ? ಇದು ಇಂಪ್ರಾಪರ್ ಫ್ರ್ಯಾಕ್ಷನ್.
ಇದಕ್ಕೆ ಆನ್ಸರು 104 ಇಂಟು 1/6 ಬರುತ್ತೆ ಆನ್ಸರ್. ಏನು ಮಾಡಿ ಅಂದರೆ ನೋಡಿ 625/6ನ ಡಿವೈಡ್ ಮಾಡೋರು ಏನು ಬರುತ್ತೆ 104 ಇಂಟು 1/6 ಬರುತ್ತೆ ಈಕ್ವಲ್ ಟು 100 ಪ್ಲಸ್ ಟಿ ಬರುತ್ತೆ. ಆಯಿತಾ? 100ನ ಈ ಕಡೆ ತೊಗೊಂಡ್ರೆ ಏನಾಗುತ್ತೆ 100ನ ಈ ಕಡೆ ತೆಗೆದ್ರೆ ಇದು 104 ಇಂಟು 1/6 ಮೈನಸ್ 100 ಈಕ್ವಲ್ ಟು ಪಿ ಆಗುತ್ತೆ. ಆಯಿತಾ? 104 ಇಂಟು 1/6 100 ಇದು ಮಾಡಿದ್ರೆ ಏನು ಬರುತ್ತೆ 4 ಇಂಟು 1/6 ಬರುತ್ತೆ ಆನ್ಸರ್ ಇದು. ಆಯಿತಾ? ಇದು ನಮ್ಮದು ಫೈನಲ್ ಆನ್ಸರ್. ಆನ್ಸರ್ ಏನು ಬರುತ್ತೆ ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3ಯಲ್ಲಿ ಒಬ್ಬ ವ್ಯಕ್ತಿ 10 ರೂಪಾಯಿಗೆ 2 ಮ್ಯಾಂಗೋ 10 ರೂಪಾಯಿಗೆ 2 ಮ್ಯಾಂಗೋ ಥರ ಪರ್ಚೇಸ್ ಮಾಡಿದ್ದಾನೆ. ಆಯಿತಾ? ಅದಾದಮೇಲೆ 18 ರೂಪಾಯಿಗೆ 3 ಮ್ಯಾಂಗೋನ ಮಾರಿದ್ದಾನೆ. ಆಯಿತಾ? 10 ರೂಪಾಯಿಗೆ 2 ಮ್ಯಾಂಗೋ ಥರ ಪರ್ಚೇಸ್ ಮಾಡಿದ್ದಾನೆ ಅಂದರೆ ಒಂದು ಮ್ಯಾಂಗೋಗೆ ಎಷ್ಟಾಯಿತು ಒಂದು ಮ್ಯಾಂಗೋಗೆ 5 ರೂಪಾಯಿ ಕೊಟ್ಟಿದ್ದಾನೆ. ಒಂದು ಮಾವಿನ ಹಣ್ಣಿಗೆ 5 ರೂಪಾಯಿಗೆ ಪರ್ಚೇಸ್ ಮಾಡಿದ್ದಾನೆ. ಅದಾದಮೇಲೆ 18 ರೂಪಾಯಿಗೆ 3 ಮ್ಯಾಂಗೋನ ಮಾರಿದ್ದಾನೆ. ಹಂಗಂದರೆ ಒಂದು ಮ್ಯಾಂಗೋನ 6 ರೂಪಾಯಿಗೆ ಮಾರಿದ್ದಾನೆ. ಇದು ಹೆಂಗೆ ಬಂತು 18/3 ಅಂದರೆ 6 ರೂಪೀಸ್ ಬರುತ್ತೆ. ಆಯಿತಾ? ನೋಡಿ 5 ರೂಪಾಯಿಗೆ ಒಂದು ಮ್ಯಾಂಗೋನ ಪರ್ಚೇಸ್ ಮಾಡಿದ್ದಾನೆ, 6 ರೂಪಾಯಿಗೆ ಒಂದು ಮ್ಯಾಂಗೋನ ಮಾರಿದ್ದಾನೆ. ಅವ್ನಿಗೆ ಲಾಭ ಆಯಿತಾ ನಷ್ಟ ಆಯಿತಾ? ಒಂದು ಮ್ಯಾಂಗೋ ಮಾರಿದ್ರೆ 1 ರೂಪಾಯಿ ಲಾಭ ಆಯಿತು ಅವನಿಗೆ. ಆಯಿತಾ? ಒಂದು ಮ್ಯಾಂಗೋ ಮಾರಿದ್ರೆ 1 ರೂಪಾಯಿ ಲಾಭ ಆಯಿತು. ಆಯಿತಾ? ಡಿನಾಮಿನೇಟ್ರಲ್ಲಿ 5 ಇರಬೇಕು ಇಂಟು 100 ಇರಬೇಕು. 5 1s 5 20. ಇದು ಪ್ರಾಫಿಟ್ ಪರ್ಸೆಂಟು 20 ಬರುತ್ತೆ. ಆಯಿತಾ? ಆನ್ಸರ್ ಏನು ಬರುತ್ತೆ ಆನ್ಸರ್ ಸಿ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ಅಲ್ಲಿ ಒಬ್ಬ ವ್ಯಕ್ತಿ ಒಂದು ರೇಡಿಯೋನ 680 ರೂಪಾಯಿ ಮಾರಿದ್ದಾನೆ. ಆಯಿತಾ? 680 ರೂಪಾಯಿ ಮಾರಿದಾಗ 120 ರೂಪಾಯಿ ಲಾಸ್ ಆಗಿದೆ. ಆಯಿತಾ? 680 ರೂಪಾಯಿ ಮಾರಿದಾಗ 120 ರೂಪಾಯಿ ಲಾಸ್ ಆಗಿದೆ. ಹಾಗಾದರೆ ಆ ರೇಡಿಯೋದು ಕಾಸ್ಟ್ ಪ್ರೈಸ್ ಎಷ್ಟು? ಜಸ್ಟ್ ಆ್ಯಡ್ ಮಾಡಿ. ಯಾವ ಫಾರ್ಮುಲಾನು ಬೇಡ, ಏನು ಬೇಡ, ಜಸ್ಟ್ ಆ್ಯಡ್ ಮಾಡಿ. ಕಾಸ್ಟ್ ಪ್ರೈಸು 680 ಪ್ಲಸ್ 120 ಅಂದರೆ 800 ರೂಪಾಯಿ ಆಗುತ್ತೆ. ಆ ರೇಡಿಯೋದು ಕಾಸ್ಟ್ ಪ್ರೈಸು 800 ರೂಪಾಯಿ. ಕ್ವಶನಲ್ಲಿ ಏನು ಕೇಳಿದ್ದಾನೆ 120 ರೂಪಾಯಿ ಲಾಸ್ ಆಗಿದೆಯಲ್ವಾ, ಅವನಿಗೇನಾರ 120 ರೂಪಾಯಿ ಪ್ರಾಫಿಟ್ ಬೇಕಾಗಿದ್ದರೆ 120 ರೂಪಾಯಿ ಲಾಸ್ ಬದಲು 120 ರೂಪಾಯಿ ಪ್ರಾಫಿಟ್ ಏನಾರ ಬೇಕಾಗಿದ್ದರೆ ರೇಡಿಯೋನ ಎಷ್ಟು ರೂಪಾಯಿ ಮಾರಬೇಕಿತ್ತು ನೋಡಿ. ಕಾಸ್ಟ್ ಪ್ರೈಸ್ ಜೊತೆಗೆ 120 ಆ್ಯಡ್ ಮಾಡಿ, 120 ಆ್ಯಡ್ ಮಾಡಿ ಕಾಸ್ಟ್ ಪ್ರೈಸ್ ಜೊತೆಗೆ. ಆಯಿತಾ? ಇದೆಷ್ಟಾಗುತ್ತೆ 920 ಆಗುತ್ತೆ. ಅವನು 920 ರೂಪಾಯಿಗೆ ರೇಡಿಯೋನ ಮಾರಿದರೆ 120 ರೂಪಾಯಿ ಪ್ರಾಫಿಟ್ ಸಿಗ್ತಾಯಿತ್ತು ಅವನಿಗೆ. ಆಯಿತಾ? ಆನ್ಸರ್ ಡಿ ಬರುತ್ತೆ. ಆನ್ಸರ್ ಡಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ಅಲ್ಲಿ ಚಂದ್ರಕಾಂತ ಅನ್ನೋರು 2 ಲಕ್ಷ ಕೊಟ್ಟು ಒಂದು ಮನೆ ತೊಗೊಂಡಿದ್ದಾರೆ. ಮನೆ ತೊಗೊಂಡು 50,000 ಕೊಟ್ಟು ರಿಪೇರಿ ಮಾಡಿಸಿದ್ದಾರೆ. ಫಸ್ಟ್ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ 2 ಲಕ್ಷ ಕೊಟ್ಟು ಮನೆ ತೊಗೊಂಡಿದ್ದಾರೆ. ಆಯಿತಾ? 50,000 ಕೊಟ್ಟು ರಿಪೇರಿ ಮಾಡಿಸಿದ್ದಾರೆ. ಆಯಿತಾ? ಟೋಟಲಾಗಿ ಎಷ್ಟು ಖರ್ಚು ಮಾಡಿದ್ದಾರೆ ಮನೆಗೆ 2,50,000 ಖರ್ಚು ಮಾಡಿದ್ದಾರೆ. ಇದನ್ನು ಕಾಸ್ಟ್ ಪ್ರೈಸ್ ಅಂತ ಹೇಳ್ತೀವಿ ಅಥವಾ ಕೊಂಡ ಬೆಲೆ. ಟೋಟಲಾಗಿ ಚಂದ್ರಕಾಂತ ಅನ್ನೋರು ತನ್ನ ಜೇಬಿಂದ 2,50,000 ಇನ್ವೆಸ್ಟ್ ಮಾಡಿದ್ದಾರೆ. ಆಯಿತಾ? ಕ್ವಶನಲ್ಲಿ ನೆಕ್ಸ್ಟ್ ಏನು ಕೇಳಿದ್ದಾರೆ ಚಂದ್ರಕಾಂತಂಗೆ 20% ಪ್ರಾಫಿಟ್ ಬೇಕು ಅಂದರೆ ಈ ಮನೆನ ಎಷ್ಟಕ್ಕೆ ಸೆಲ್ ಮಾಡಬೇಕು ಅಂತ ಕೇಳಿದ್ದಾರೆ. ಆಯಿತಾ? ಪ್ರಾಫಿಟ್ ಪರ್ಸೆಂಟೇಜು 20% ಅಂತೆ. 20% ಪ್ರಾಫಿಟ್ ಬೇಕು ಅಂದರೆ ಈ ಮನೇನ ಎಷ್ಟಕ್ಕೆ ಸೆಲ್ ಮಾಡಬೇಕು? ಆಯಿತಾ? ಫಾರ್ಮುಲಾ ಯೂಸ್ ಮಾಡಿ. ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು 100 ಇಂಟು ಕಾಸ್ಟ್ ಪ್ರೈಸ್. ಆಯಿತಾ? ಇಲ್ಲಿ ಪ್ರಾಫಿಟ್ ಇರೋದ್ರಿಂದ ಪ್ಲಸ್ ಪಿ ಅಂತ ಆ್ಯಡ್ ಮಾಡ್ಕೊಳ್ಳಿ. 100 ಪ್ರಾಫಿಟ್ ಎಷ್ಟಿದೆ 20% ಬೇಕಂತೆ. ಕಾಸ್ಟ್ ಪ್ರೈಸ್ ಎಷ್ಟಿದೆ 2,50,000. 2,50,000. ಆಯಿತಾ? 2 0
0 ಡಮಾರ್ ಆಗುತ್ತೆ. ಮೇಲ್ಗಡೆ ಏನಾಗುತ್ತೆ 120 100 + 20 120 ಇಂಟು 2500 ಆಯಿತಾ. ಇದು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 3 ಲಕ್ಷ ಬರುತ್ತೆ ಆಯಿತಾ. ಅಂದರೆ ಆ ಮನೇನ 3 ಲಕ್ಷಕ್ಕೆ ಸೆಲ್ ಮಾಡಬೇಕಾಗುತ್ತೆ. 20% ಪ್ರಾಫಿಟ್ ಬೇಕು ಅಂದರೆ 3 ಲಕ್ಷಕ್ಕೆ ಮನೇನ ಸೆಲ್ ಮಾಡಬೇಕಾಗುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ಅಲ್ಲಿ ಒಬ್ಬ ವ್ಯಕ್ತಿ 40 ಚೇರ್ಸ್ನ 72 ರೂಪಾಯಿ ಕೊಟ್ಬಿಟ್ಟು ತಗೋತಾರಂತೆ ಆಯಿತಾ. ಹಾಗಂದ್ರೆ ಎಷ್ಟು ಇನ್ವೆಸ್ಟ್ ಮಾಡಿದ್ರು ಅವರು? 40 × 72 2880 ರೂಪಾಯಿ ಅವರು ಜೇಬಿಂದ ಇನ್ವೆಸ್ಟ್ ಮಾಡಿದ್ದಾರೆ ಆಯಿತಾ. ಅದಾದಮೇಲೆ ಏನಾಗಿದೆ, 5 ಚೇರು ಡ್ಯಾಮೇಜ್ ಆಗುತ್ತಂತೆ. 5 ಚೇರು ಹಾಳಾಗೋಗಿದೆ. ಉಳಿದಿರೋ ಎಷ್ಟು ಚೇರು? 35 ಚೇರು. ಉಳಿದ ಚೇರುಗಳನ್ನು 84 ರೂಪಾಯಿಗೆ ಸೆಲ್ ಮಾಡಿದ್ದಾರೆ ಆಯಿತಾ. ಉಳಿದ ಚೇರ್ ಎಷ್ಟಿದೆ? 35. ಅದು 84 ರೂಪಾಯಿಗೆ ಸೆಲ್ ಮಾಡಿದ್ದಾರೆ. ಅಂದರೆ ಎಷ್ಟು ರೂಪಾಯಿಗೆ ಸೆಲ್ ಮಾಡಿದ್ದಾರೆ? ಟೋಟಲಾಗಿ 2940 ರೂಪಾಯಿಗೆ ಸೆಲ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಷ್ಟು ಜೇಬಿಂದ ಇನ್ವೆಸ್ಟ್ ಮಾಡಿದ್ದಾರೆ, ಜೇಬಿಂದ ಖರ್ಚು ಮಾಡಿದ್ದಾರೆ. ಕಾಸ್ಟ್ ಪ್ರೈಸ್ ಆಗುತ್ತೆ ಆಯಿತಾ. ಅವರು ಸೆಲ್ ಮಾಡಿದಾಗ ಅವ್ರಿಗೆ ಇಷ್ಟು ರೂಪಾಯಿ ಬಂದಿದೆ ಸೆಲ್ಲಿಂಗ್ ಪ್ರೈಸ್ ಆಯಿತಾ. ಎಷ್ಟು ರೂಪಾಯಿ ಅವ್ರಿಗೆ ಪ್ರಾಫಿಟ್ ಆಗಿದ್ದು? 2940ದಲ್ಲಿ ಇದನ್ನು ಮೈನಸ್ ಮಾಡಿ. ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? ಪ್ರಾಫಿಟ್ ಲಾಭ 60 ರೂಪಾಯಿ ಲಾಭ ಬರುತ್ತೆ ಆಯಿತಾ. ಅವ್ನು ಕ್ವಶನ್ ಏನು ಕೇಳಿದ್ದಾನೆ? ಪರ್ಸೆಂಟೇಜ್ ಲಾಸ್ ಅಥವಾ ಪರ್ಸೆಂಟೇಜ್ ಪ್ರಾಫಿಟ್ ಕೇಳಿದ್ದಾನೆ. ಲಾಭ ಬಂದಿದೆ. ಪರ್ಸೆಂಟೇಜ್ ಪ್ರಾಫಿಟ್ ಈಸ್ ಈಕ್ವಲ್ ಟು 60 ರೂಪಾಯಿ ಲಾಭ ಬಂದಿದೆ. ಎಷ್ಟಕ್ಕೆ? ಕಾಸ್ಟ್ ಪ್ರೈಸ್ 2880 ರೂಪಾಯಿ ಇಂಟು 100. ಸಿಂಪ್ಲಿಫೈ ಮಾಡಿ. 10 ಕ್ಯಾನ್ಸಲ್ ಆಗುತ್ತೆ. ಅದಾದಮೇಲೆ ಇದೆಷ್ಟಾಗುತ್ತೆ? 600/288 ಆಗುತ್ತೆ ಆಯಿತಾ. ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿ. 2 ಇಂದ ನಮಗೇನು ಬರುತ್ತೆ? 75/36 ಬರುತ್ತೆ. 75/36 ಇದನ್ನು ಸಿಂಪ್ಲಿಫೈ ಮಾಡಿದ್ರೆ, ನೀವು ಡಿವೈಡ್ ಮಾಡಿದ್ರೆ, ಮಿಕ್ಸ್ಡ್ ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡಿದ್ರೆ 2 × 1/2 ಬರುತ್ತೆ ಆಯಿತಾ. 2 × 1/12. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ ಬರುತ್ತೆ. ಬೇಕು ಅಂದರೆ 75/36ನ ಡಿವೈಡ್ ಮಾಡ್ತೀನಿ. 36 75 36 2s 72 ಆಯಿತಾ. 3 ಉಳ್ಕೋತು. ಇದನ್ನು ಹೆಂಗೆ ಮಾಡ್ತೀರಾ? ಡಿನಾಮಿನೇಟ್ರಲ್ಲಿ ಏನಿದೆ? 36 ಕೋಶೆಂಟು ಮೇಲ್ಗಡೆ 3 ಬರುತ್ತೆ. ಪುನಃ 3 1s 3 2s 2 × 1/12 ಬಂತು. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ ಬರುತ್ತೆ. ಈ ರೀತಿ ಸಿಂಪ್ಲಿಫೈ ಮಾಡಿ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ ಏನಾಗಿದೆ? 120 ಮ್ಯಾಂಗೋಸ್ನ 120 ಮಾವಿನ ಹಣ್ಣುಗಳನ್ನ 4 ರೂಪಾಯಿಗೆ ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡಿದಾಗ ಎಷ್ಟಾಗುತ್ತೆ? 120 × 4 ಟೋಟಲಾಗಿ 480 ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ. ಇದು ಕಾಸ್ಟ್ ಪ್ರೈಸ್ ಆಗುತ್ತೆ ಆಯಿತಾ. ಇದು ಕಾಸ್ಟ್ ಪ್ರೈಸ್ ಆಗುತ್ತೆ. 120 ಮ್ಯಾಂಗೋಸ್ನ 4 ರೂಪಾಯಿಗೆ ಪರ್ಚೇಸ್ ಮಾಡ್ತಾರೆ. ಟೋಟಲಾಗಿ 480 ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ. ಇದು ಕಾಸ್ಟ್ ಪ್ರೈಸ್ ಆಗುತ್ತೆ. 120 ಮ್ಯಾಂಗೋಲಿ 20 ಮ್ಯಾಂಗೋಸ್ ಹಾಳಾಗೋಗುತ್ತೆ, ಕೊಳ್ತೋಗುತ್ತೆ. 20 ಮ್ಯಾಂಗೋಸು ಕೊಳ್ತೋಗುತ್ತೆ. ಉಳಿದಿರೋದೆಷ್ಟು? 100 ಮ್ಯಾಂಗೋಸು. 100 ಮ್ಯಾಂಗೋಸು ಉಳ್ಕೊಳ್ಳುತ್ತೆ. 100 ಮಾವಿನ ಹಣ್ಣುಗಳು ಉಳ್ಕೊಳ್ಳುತ್ತೆ. ಆಗೇನು ಮಾಡ್ತಾರೆ? 10 ಮಾವಿನ ಹಣ್ಣಿಗೆ 48 ರೂಪಾಯಿಗೆ ಮಾರಿಬಿಡ್ತಾರೆ. ಉಳಿದ ಮಾವಿನ ಹಣ್ಣುಗಳಿದೆಯಲ್ಲ, ಅದರಲ್ಲಿ 10 ಮ್ಯಾಂಗೋಸ್ಗೆ 48 ರೂಪಾಯಿಗೆ ಮಾರ್ತಾರೆ ಆಯಿತಾ. ಎಷ್ಟು ಉಳಿದಿದೆ? 100 ಮ್ಯಾಂಗೋಸ್. 100 ಮ್ಯಾಂಗೋಸ್ ಅಂದರೆ ಆಯಿತಾ, 10 × 10 ಅಂದರೆ 100 ಆಗುತ್ತೆ. ಇದಕ್ಕೆ 10 ಮಲ್ಟಿಪ್ಲೈ ಮಾಡಿ ಆಯಿತಾ. ಉಳಿದ ಮ್ಯಾಂಗೋಸ್ 100 ಮ್ಯಾಂಗೋಸ್ನ 480 ರೂಪಾಯಿಗೆ ಮಾರ್ತಾರೆ. ಅರ್ಥ ಆಯ್ತಾ? ಇದು ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ ನೋಡಿ. ಕಾಸ್ಟ್ ಪ್ರೈಸು 480 ರೂಪಾಯಿ, ಸೆಲ್ಲಿಂಗ್ ಪ್ರೈಸು 480. ನೋ ಪ್ರಾಫಿಟ್ ನೋ ಲಾಸ್. ಪ್ರಾಫಿಟು ಆಗಲಿಲ್ಲ ಅವ್ರಿಗೆ, ಲಾಸು ಆಗಲಿಲ್ಲ. ಆನ್ಸರ್ ಏನಾಗುತ್ತೆ? ಸಿ ಬರುತ್ತೆ. ಆನ್ಸರ್ ಸಿ. ಲಾಭನೂ ಅಲ್ಲ, ನಷ್ಟನೂ ಇಲ್ಲ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ಅಲ್ಲಿ ಒಂದು ಶರ್ಟ್ನ 25% ಲಾಭಕ್ಕೆ 25% ಪ್ರಾಫಿಟ್ಗೆ 2500 ರೂಪಾಯಿಗೆ ಮಾರ್ತಾರೆ.
ಅಂದರೆ ಸೆಲ್ಲಿಂಗ್ ಪ್ರೈಸು 2500 ರೂಪಾಯಿ ಆಗಿರುತ್ತೆ. ಆ ಶರ್ಟ್ದು ಕಾಸ್ಟ್ ಪ್ರೈಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ, ಕೊಂಡ ಬೆಲೆ ಎಷ್ಟು ಅಂದ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ. ಏನು ಯೂಸ್ ಮಾಡ್ತೀರಾ? ಪ್ರಾಫಿಟ್ ಪರ್ಸೆಂಟೇಜ್ ಇದೆ, ಸೆಲ್ಲಿಂಗ್ ಪ್ರೈಸ್ ಇದೆ. ಜನರಲ್ ಫಾರ್ಮುಲಾ ಯೂಸ್ ಮಾಡಿ. 100 ಪ್ಲಸ್ ಪಿ ಇಂಟು ಕಾಸ್ಟ್ ಪ್ರೈಸ್. ಆಯಿತಾ? ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? 2500. ಪ್ರಾಫಿಟ್ ಎಷ್ಟಿದೆ? 25%. ಕಾಸ್ಟ್ ಪ್ರೈಸ್ ಇದೆಷ್ಟಾಗುತ್ತೆ? 125/100 ಇಂಟು ಕಾಸ್ಟ್ ಪ್ರೈಸ್. ಆಯಿತಾ? 25 5ಲಿ 25 4ಲಿ ಇದು 2500 ಹಂಗೆ ಉಳ್ಕೊಳ್ಳುತ್ತೆ. 5/4 ಈ ಕಡೆ ಬಂದರೆ ಏನಾಗುತ್ತೆ? 4/5 ಆಗುತ್ತೆ, ಈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಆಗುತ್ತೆ. ಆಯಿತಾ? 5/4 ಈಕ್ವಲ್ ಸೈನಿಂದ ಈ ಕಡೆ ಬಂದರೆ 4/5 ಆಗುತ್ತೆ. 5 1s 5 5s. 500 ಇಂಟು 4 ಎಷ್ಟಾಗುತ್ತೆ? ಕಾಸ್ಟ್ ಪ್ರೈಸು 2000 ಬರುತ್ತೆ. ಕಾಸ್ಟ್ ಪ್ರೈಸು 2000 ಆಗುತ್ತೆ. ಆ ಶರ್ಟ್ನ ಕೊಂಡ ಬೆಲೆ ಅಥವಾ ಕಾಸ್ಟ್ ಪ್ರೈಸು 2000 ಆಗುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ನಲ್ಲಿ ಒಬ್ಬ ಮನುಷ್ಯ 47,000 ರೂಪಾಯಿಗೆ ಸ್ಕೂಟರ್ನ ಪರ್ಚೇಸ್ ಮಾಡ್ತಾನೆ. ಪರ್ಚೇಸ್ ಮಾಡಿಬಿಟ್ಟು 3,000 ರೂಪಾಯಿ ಕೊಟ್ಟು ರಿಪೇರಿ ಮಾಡಿಸ್ತಾನೆ. ಆಯಿತಾ? ಟೋಟಲಾಗಿ ಎಷ್ಟು ಖರ್ಚು ಮಾಡಿದ್ದಾನೆ? ಟೋಟಲಾಗಿ ಅವನು ಸ್ಕೂಟ್ರ್ ಮೇಲೆ 50,000 ರೂಪಾಯಿ ಖರ್ಚು ಮಾಡಿದ್ದಾನೆ. ಆಯಿತಾ? ಅವನ ಜೇಬಿಂದ 50,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾನೆ ಅಥವಾ ಖರ್ಚು ಮಾಡಿದ್ದಾನೆ. ಅದನ್ನು ಕಾಸ್ಟ್ ಪ್ರೈಸ್ ಅಂತ ಹೇಳ್ತೀವಿ. ಅದಾದಮೇಲೆ ಏನು ಮಾಡಿದ್ದಾನೆ? 52,000ಕ್ಕೆ ಸೇಲ್ ಮಾಡಿದ್ದಾನೆ. 52,000 ರೂಪಾಯಿಗೆ ಸೇಲ್ ಮಾಡಿದ್ದಾನೆ. ಪ್ರಾಫಿಟ್ ಆಯಿತಾ? ಲಾಸ್ ಆಯಿತಾ? ನೋಡಿ, 50,000 ಇನ್ವೆಸ್ಟ್ ಮಾಡಿದ್ದಾನೆ, 52,000ಕ್ಕೆ ಸೇಲ್ ಮಾಡಿದ್ದಾನೆ. 2,000 ರೂಪಾಯಿ ಲಾಭ ಆಯಿತು. ಆಯಿತಾ? ಪ್ರಾಫಿಟ್ ಎಷ್ಟಾಯಿತು? 2,000 ರೂಪಾಯಿ ಲಾಭ ಆಯಿತು. ಪ್ರಾಫಿಟ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿ. 2,000 ರೂಪಾಯಿ ಲಾಭ ಎಷ್ಟಕ್ಕೆ? ಕಾಸ್ಟ್ ಪ್ರೈಸ್ 50,000ಕ್ಕೆ ಇಂಟು 100. 2 ಡಮಾರ್ ಆಯ್ತಾ? 1 0 1 0 1 0 1 0 ಆಯಿತಾ? 5 1ಲಿ 5 4ಲಿ ಅವನಿಗೆ ಎಷ್ಟು ಪರ್ಸೆಂಟ್ ಲಾಭ ಆಯಿತು? 4% ಪ್ರಾಫಿಟ್ ಬಂತು. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ.